ಚಿಂತೆ ಇಲ್ಲದ ವಯಸ್ಸು, ನಿಷ್ಕಲ್ಮಶ ಮನಸ್ಸು, ಮುಖದಲ್ಲಿ ತೇಜಸ್ಸು, ಆಟದಲ್ಲಿ ಹುಮ್ಮಸ್ಸು, ಓದಿನಲ್ಲಿ ಮುನಿಸು. ಹೇ ಬಾಲ್ಯವೇ, ಮತ್ತೊಮ್ಮೆ ನೀ ಮರುಕಳಿಸು. ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನೂಸ್ ವರ್ಲ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತೊಂದು ಸುಂದರ ಕಥೆಯನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮಕ್ಕಳ ಮನಸ್ಥಿತಿ ಇವತ್ತಿನ ಕತೆ ಅಥವಾ ಟಾಪಿಕ್. ಮಕ್ಕಳು ಎಷ್ಟೋ ಸರಿ ನಮ್ಮ ಮಾತನ್ನು ಕೇಳದೇ ಇದ್ದಾಗ, ನಮ್ಮ ಮಕ್ಕಳೇನೋ ತಪ್ಪು ಮಾಡಿದಾಗ ಮಕ್ಕಳಿಗೆ ನಾವು ಬೈತೀವಿ. ಹೀಗೆ ಒಬ್ಬ ತಂದೆ ಅವರೂರಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಆ ಜಾತ್ರೆನ ಅವರ ಮಗನಿಗೆ ತೋರಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ. ಸಾಮಾನ್ಯವಾಗಿ ಮಕ್ಕಳಿಗೆ ಜಾತ್ರೆ ಅಂದರೆ ಎಲ್ಲಿಲ್ಲದ ಖುಷಿ ಅಲ್ವಾ. ಅವರ ಮಗನನ್ನು ಕೈ ಹಿಡ್ಕೊಂಡು ಜಾತ್ರೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ತುಂಬ ಜನಜಂಗಳಿ ಇರೋದ್ರಿಂದ ಮಗು ಕಳೆದೋಗೋ ಚಾನ್ಸಸ್ ಇರುತ್ತೆ ಅಂತ ಕೈ ಹಿಡ್ಕೊಂಡು ಜಾತ್ರೆಗೆ ಕರ್ಕೊಂಡು ಹೋಗ್ತಾನೆ. ಆ ಮಗು ಸುಮಾರು 5-6 ವರ್ಷದ ಮಗ ಇರ್ಬೋದು. ಸೊ ಜಾತ್ರೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಆ ತಂದೆ ತನ್ನ ಮಗನಿಗೆ ಅಲ್ಲಿ ನೋಡು ಪುಟ್ಟ ಬಲೂನು, ಇಲ್ಲಿ ನೋಡು ಪುಟ್ಟ ಆ ಅಂಗಡಿ ನೋಡು, ಈ ಅಂಗಡಿ ನೋಡು ಅಂತ ಅವರ ಮಗನಿಗೆ ತೋರಿಸ್ತಾನೆ ಇರ್ತಾನೆ. ಬಟ್ ಆ ಹುಡುಗನಿಗೆ ಆಸಕ್ತಿನೇ ಇರಲ್ಲ. ಹ್ಞೂ ಅಪ್ಪ ಅಂತಿರ್ತಾನೆ. ಆ ಹುಡುಗನ ಮುಖದಲ್ಲಿ ಆ ಜಾತ್ರೆ ನೋಡ್ತಾ ಇರೋಂಥ ಯಾವುದೇ ಖುಷಿ ಇರಲ್ಲ. ಕೊನೆಗೆ ಆ ಮಗು ಏನು ಮಾಡುತ್ತೆ, ನಡಿಯಪ್ಪ ಮನೆಗೆ ಹೋಗೋಣ, ಜಾತ್ರೆ ಸಾಕು ಅಂತಾನೆ. ಅವರಪ್ಪನಿಗೆ ತಲೆ ಕೆಟ್ಬಿಡುತ್ತೆ. ಹೇ, ನಿನಗೆ ಜಾತ್ರೆ ತೋರ್ಸೋಕ್ಕೆ ಕಣೋ ಕರ್ಕೊಂಡು ಬಂದಿರೋದು, ಎಲ್ಲ ಸರಿಯಾಗಿ ನೋಡು ಅಂದರೆ ಹೋಗೋಣ ಅಂತೀಯಲ್ಲೋ ಅಂತಾನೆ. ಆಗ ಆ ಮಗು, ಇಲ್ಲಪ್ಪ ಸಾಕು, ಮನೆಗೆ ಹೋಗೋಣ ಅಪ್ಪ ಅಂತಾನೆ. ಸರಿ ನಡಿ ಅಂತ ಅವರಪ್ಪ ಹೋಗೋಣ ಅಂತ ಕರ್ಕೊಂಡು ಹೊರಡ್ತಾ ಇರ್ತಾನೆ. ವಾಪಸ್ ಜಾತ್ರೆಯಿಂದ ಆಚೆ ಬರ್ತಾ ಇರಬೇಕಾದ್ರೆ ಆ ಹುಡುಗನ ಶೂ ಲೇಸ್ ಬಿಚ್ಚೋಗಿರುತ್ತೆ. ಲೇಸ್ ಬಿಚ್ಚೋಗಿದ್ರಿಂದ ಹುಡುಗ ಬಿದ್ದೋಗ್ಬಿಡ್ತಾನಲ್ಲ ಅಂತ ಹೇಳಿ, 1 ನಿಮಿಷ ನಿಂತ್ಕೊಪುಟ್ಟ, ಲೇಸ್ ಕಟ್ತೀನಿ ಅಂತ ಹೇಳಿ ಕೆಳಗಡೆ ಕುತ್ಕೊಂಡು ಅವರಪ್ಪ ಲೇಸನ್ನು ಕಟ್ತಾ ಇರ್ತಾನೆ. ಆ ಲೇಸನ್ನು ಕಟ್ಟುವಾಗ ಒಂದು ಸಾರಿ ತಲೆ ಎತ್ತಿ ನೋಡ್ತಾನೆ. ಆಗ ಅವರಿಗೆ ಗೊತ್ತಾಗುತ್ತೆ, ನಾನು ಏನನ್ನು ತೋರಿಸಿದ್ರು ನನ್ನ ಮಗನಿಗೆ, ಏನೇನು ತೋರಿಸ್ತೇನೇನೋ ಅದು ಯಾವುದು ನನ್ನ ಮಗನಿಗೆ ಕಾಣಿಸ್ತಾ ಇಲ್ಲ. ಅವನು ನಿಂತ ಸ್ಥಳದಿಂದ ಬರೀ ಜನಗಳ ಕಾಲಷ್ಟೇ ಕಾಣಿಸ್ತಾ ಇತ್ತು ಅಂತ ಆ ಅಪ್ಪನಿಗೆ ಅರ್ಥ ಆಗುತ್ತೆ. ಸೊ ಆಗ ಅವರ ತಂದೆ ಆ ಹುಡುಗನ್ನ ತನ್ನ ಹೆಗಲ ಮೇಲೆ ಕೂರಿಸ್ಕೋತಾರೆ. ಹೆಗಲ ಮೇಲೆ ಕೂರಿಸ್ಕೊಂಡು ಜಾತ್ರೆಯನ್ನು ತೋರಿಸ್ತಾರೆ. ಆವಾಗ ಎಲ್ಲ ಕಾಣಿಸುತ್ತೆ ಆ ಹುಡುಗನಿಗೆ. ಆ ಮಗು ಕೂಡ ಖುಷಿ ಪಡ್ತಾನೆ. ಎಷ್ಟು ಖುಷಿ ಪಡ್ತಾನೆ ಅಂದರೆ, ಅವನು ಫಸ್ಟ್ ಟೈಮ್ ಜಾತ್ರೆಯನ್ನು ನೋಡ್ತಾ ಇರ್ತಾನೆ. ತುಂಬಾ ಖುಷಿ ಪಡ್ತಾನೆ. ಪ್ರತಿಯೊಂದನ್ನು ಕಣ್ತುಂಬಿಕೊಳ್ತಾ ಎಂಜಾಯ್ ಮಾಡ್ತಾನೆ. ಆಗ ಆ ತಂದೆಗೆ ಅರ್ಥ ಆಗುತ್ತೆ, ಮಕ್ಕಳ ಖುಷಿ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ನಾವು ಮಕ್ಕಳ ದೃಷ್ಟಿಕೋನದಿಂದ ನೋಡಬೇಕು ಅಂತ ಗೊತ್ತಾಗುತ್ತೆ. ನಾವು ಆ ಮಕ್ಕಳ ದೃಷ್ಟಿಕೋನದಿಂದ ಜೀವನವನ್ನು ಕಾಣಬೇಕು. ಅವರು ಏನು ನೋಡ್ತಿದ್ದಾರೆ, ಆ ಮಗುವಿನ ಮೈಂಡ್ಸೆಟ್ ಏನು ಅಂತ ನೋಡಿದಾಗ ಮಾತ್ರ ಮಕ್ಕಳ ಮನಸ್ಥಿತಿ ಅರ್ಥ ಆಗುತ್ತೆ. ಬಿಟ್ಟರೆ ನಾವು ಬರೀ ಮಕ್ಕಳು ಸರಿ ಇಲ್ಲ ಹೇಳಿದ ಮಾತು ಕೇಳಲ್ಲ ಅಂತ ಅವರಿಗೆ ಬೈಯೋದ್ರಲ್ಲೇ ಮಕ್ಕಳ ಮನಸ್ಸಿನ ಒಳಗೆ ಹೋಗಿ ಪೇರೆಂಟಾಗಿ ನಾವು ನಮ್ಮ ಮಕ್ಕಳ ಮನಸ್ಥಿತಿಯನ್ನು, ಅವರು ನೋಡುವಂಥ ದೃಷ್ಟಿಕೋನವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳ ಮನಸ್ಸು ಬಿಳಿಯ ಹಾಳೆ ಇದ್ದ ಹಾಗೆ. ಅದಕ್ಕೆ ತುಂಬುವ ಕೆಲಸವನ್ನು ನಾವು ಮಾಡಬೇಕು. ಪೆನ್ನನ್ನು ಹಿಡಿದು ನಾವು ಯಾವ ರೀತಿ ಪೇಪರ್ ಮೇಲೆ ಫಿಲ್ ಮಾಡ್ತೀವೋ ಅದೇ ರೀತಿ ಮಕ್ಕಳ ಮೈಂಡಿಗೆ ಒಳ್ಳೆಯದು ಕೆಟ್ಟದ್ದು ಏನನ್ನು ಕಲಿಸೋದು ಕೂಡ ಪೇರೆಂಟಾಗಿ ನಮ್ಮ ಕೈಲಿ ಅಲ್ಪ ಸ್ವಲ್ಪನಾದರೂ ಇರುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಮಕ್ಕಳನ್ನು ಮಕ್ಕಳಾಗಿ ನೋಡಬೇಕು ನಾವು. ಆವಾಗ ಅವರ ಮನಸ್ಥಿತಿ ನಮಗೆ ಅರ್ಥ ಆಗುತ್ತೆ. ಇದಾಗಿತ್ತು ಇವತ್ತಿನ ಸ್ಟೋರಿ. ನನ್ನ ಈ ಕತೆ ಖಂಡಿತ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಈ ಕತೆ ಹೇಗಿತ್ತು ಅಂತ ಮರಿದೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.